ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಬ್ರೇಕ್ ಮಾಡೋದ್ರಲ್ಲಿ ವಿಸ್ತಾರ ನ್ಯೂಸ್ ನಂಬರ್ 1 ಅದೇ ರೀತಿಯಾದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಮಾಡ್ತಾ ಇದೆ. ದರ್ಶನ್ ಮತ್ತು ಚಿಕ್ಕಣ್ಣ ಜೊತೆಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಆರ್ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಒಂದು ಪಾರ್ಟಿ ಮಾಡಿದ್ರು. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಇದ್ದ. ಆ ಚಿಕ್ಕಣ್ಣ ಜೊತೆಗಿದ್ದಂತಹ ಸಂದರ್ಭದ ಸ್ಥಳ ಮಹಾಜರ ಫೋಟೋ ನಿಮ್ಮ ಮುಂದೆ. ಡಿ ಗ್ಯಾಂಗ್ ಸದಸ್ಯರಿಂದ ದರ್ಶನ್ ಮೊಬೈಲ್ಗೆ ಮೆಸೇಜ್ ಬರ್ತಾ ಇತ್ತು, ಅಪ್ಡೇಟ್ ಸಿಗ್ತಾ ಇತ್ತು. ಮೆಸೇಜ್ ಬರ್ತಿದ್ದಂತೆ ಪಟ್ಟಣಗೆರೆ ಶೆಡ್ಗೆ ದಚ್ಚು ಹೋಗುದು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್, ಮ್ಯಾನೇಜರ್ ನಾಗರಾಜ, ಪವಿತ್ರ ಗೌಡ ಆಪ್ತ ಪವನ, ಜೊತೆಗೆ ಪ್ರದೋಷ್. ಈ ಪ್ರದೋಷ್ ಕೂಡ ರೆಸ್ಟೋರೆಂಟ್ ನಲ್ಲೇ ಇರ್ತಾರೆ ದರ್ಶನ್ ಜೊತೆಗೆ. ಹಲ್ಲೆಗೂ ಮೊದಲು ದರ್ಶನ್ ಪಾರ್ಟಿ ಮಾಡಿರ್ತಾನೆ. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿರ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಚಿಕ್ಕಣ್ಣನ ಪಾತ್ರ ಏನು ಅಂತ ಹೇಳಿ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿ ಚಿಕ್ಕಣ್ಣನ ಕರೆಸ್ಕೊಂಡಿರ್ತಾರೆ 3 ಸಲ. ಸಿಸಿಟಿವಿ ಮೊದಲಿಗೆ ಪರಿಶೀಲನೆ ಮಾಡ್ತಾರೆ. ಸಿಸಿಟಿವಿಲಿ ಚಿಕ್ಕಣ್ಣ ಇರೋದು ಗೊತ್ತಾಗುತ್ತೆ. ಚಿಕ್ಕಣ್ಣನ ಕರೆಸಿ ವಿಚಾರಣೆ ಮಾಡ್ತಾರೆ. ಫಸ್ಟು ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ. ನೀವ್ಯಾಕೆ ಅಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ, ಮತ್ತೊಂದು ಅಪ್ಡೇಟು ನಿಮ್ಮ ಮುಂದೆ. ಈ ಫೋಟೋ ಪ್ರಮುಖವಾಗಿ ಗಮನಿಸಿ. ವಿನಯ್ ಇದ್ದಾರೆ. ಈ ವಿನಯ್ ಕೊಲೆಯಾದ ನಂತರ ಜಾಯ್ನ್ ಆಗ್ತಾನೆ. ಅಂದ್ರೆ ಈ ಮೀಟಿಂಗು, ಚಿಕ್ಕಣ್ಣ ಭಾಗಿಯಾಗಿರುವಂತಹ ಈ ಮೀಟಿಂಗ್ನಲ್ಲಿ ವಿನಯ್ ಇದ್ದಾನೆ, ಮ್ಯಾನೇಜರ್ ನಾಗರಾಜ ಇದ್ದಾನೆ, ಪವನ್ ಇದ್ದಾನೆ, ಪ್ರದೋಷ್ ಇದ್ದಾನೆ. ಅಂದ್ರೆ ಕೊಲೆಯ ನಂತರದಲ್ಲಿ ಮೀಟಿಂಗ್ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಸೇರಿದ್ರು ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ ನೋಡಿ. ಅಂದ್ರೆ ಈಗ ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ಕೊಲೆಯಾದ ನಂತರ ಸೇರಿರೋ ಮೀಟಿಂಗು, ಕೊಲೆಯಾದ ನಂತರದ ಒಂದು ಪಾರ್ಟಿ ನೋಡಿ. ಹಿಂದ್ಗಡೆ ಗಮನಿಸ್ತಾ ಇದ್ದೀರಿ ಡಿ ಬಾಸ್ ಸಫಾರಿ. ಇದು ಡಿ ಬಾಸ್ ಅಂಡ್ ಗ್ಯಾಂಗ್ಗೆ ಅಂತೇಳಿ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿರ್ತಾನೆ. ಒಳ್ಳೆ ವೈಬ್ ಬರಲಿ ಅಂತೇಳಿ ಕಾಡುಗಳ ರೀತಿಯಲ್ಲೇ ಅದನ್ನು ವಿನ್ಯಾಸಗೊಳಿಸಲಾಗಿದೆ. ಪ್ರಾಣಿಗಳ ಫೋಟೋ ಇದೆ, ಗ್ರೀನ್ 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 ಕಾಣಿಸುತ್ತೆ. ಕೊಲೆ ಮಾಡಿ ಬಂದಿರೋದು ಪಾರ್ಟಿ ಮಾಡೋಕ್ಕೆ. ಕೊಲೆ ಮಾಡಿಬಿಡ್ತಾರೆ, ಆಮೇಲೆ ಬಂದು ಮೀಟಿಂಗ್ ಮಾಡ್ತಾರೆ. ಹೆಂಗೆ ಇದನ್ನು ಬಚಾವಾಗೋದು ಹೆಂಗೆ, ಏನು ಎತ್ತ ಅಂತ. ಇದ್ರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್.ಕೆ., ಈಗಷ್ಟೇ ಗಮನಿಸಿದ್ವಿ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಂದು ಫೋಟೋ ಸಿಕ್ಕಿದೆ. ಕೊಲೆಯ ನಂತರ ಸೇರಿರುವಂತಹ ಒಂದು ಮೀಟಿಂಗು. ಆ ಮೀಟಿಂಗಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿರೋದು. ಈ ಸ್ಥಳ ಮಹಜರು ಸಂಬಂಧ ಏನು ಫೋಟೋ ಲೀಕ್ ಆಗಿದೆಯಲ್ಲ, ಈ ಸಂಬಂಧ ಡೀಟೇಲ್ಸ್ಗಳನ್ನು ಕೊಡೋದಾದ್ರೆ ಶರತ್, ಇಲ್ಲಿ ಗಮನಿಸಬಹುದು. ಒಂದು ಜೂನ್ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ, ಅಂದರೆ 2 ಗಂಟೆಗೆ ಮುಂಚಿತವಾಗಿ ದರ್ಶನ್ ಮತ್ತು ಈ ಒಂದು ಪಟಾಲ ಏನಿದೆ ವಿನಯ್, ಪ್ರದೋಷ್ ಜೊತೆಗೆ ದರ್ಶನ್ ಮ್ಯಾನೇಜರ್ ಆದಂಥ ನಾಗರಾಜು, ಇವರೆಲ್ಲರೂ ಸೇರಿ ಆರ್ ನಗರದಲ್ಲಿರ್ತಕ್ಕಂಥ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಒಂದು ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಆ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಬೇರೆ ಗ್ರಾಹಕರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯವಾದಂಥ ಆಸನದ ವ್ಯವಸ್ಥೆ ಇದೆ. ಆದರೆ ದರ್ಶನ್ಗೆ ಅಂತಕ್ಕಂಥ ಅಲ್ಲಿ ಒಂದು ಪ್ಲೇಸನ್ನು ಮಾಡಿದ. ಎಸ್, ಮತ್ತೊಮ್ಮೆ ಮಾತಾಡ್ತೀನಿ. ಶಿವನಗೌಡರು, ರೇಣುಕಾಸ್ವಾಮಿ ಅವರ ತಂದೆ ನಮ್ಮ ಜೊತೆಗೆ ಲೈವ್ ನಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೆಂಗಿದ್ದೀರಿ ಸರ್? ನೋಡಿದ್ರ ಸರ್ ಫೋಟೋಸ್ಗಳು ಲೀಕ್ ಆಯ್ತು. ಪಾಪ ನಿಮ್ಮ ಮಗ ಅಂಗಲಾಚಿ ಬೇಡ್ಕೊಳ್ತಾನೆ ಸರ್. ಏನ್ ಅನ್ನಿಸ್ತಾರ? ಇದು ಕೇಳೋದು ತಪ್ಪಾಗತ್ತೆ, ಬಟ್ ಆ ಫೋಟೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಸರ್? ಬಹಳ ಆಗಿದೆ ಸರ್, ಬಹಳಷ್ಟು ನೋವಾಗಿದೆ. ನನಗೆ ಮೊದ್ಲಿಂದನೂ ಅದೇ ಹೇಳ್ತಾ ಇದ್ದೆ, ಎಷ್ಟು ಕಿಚ್ಚೆ ಆಡಿರ್ತಾನೆ, ಒದ್ದಾಡಿರ್ತಾನೆ, ಎಷ್ಟು ಅಂಗಾಚಿ ಬೇಡ್ಕೊಂಡು ಕೂಡ ಮಾನವೀಯತೆ ಮನುಷ್ಯತೆ ಇಲ್ಲ. ಆ ಹೆಣ್ಣು ಮಗಳಿಗೂ ಕೂಡ ಎಷ್ಟು ಆಗ್ತಿದೆ. ಹೆಣ್ಣು ಮಗಳು ಮಾತೃ ಅಂತಾರೆ, ಪ್ರಣಾಮಯಿ ಅಂತಾರೆ. ಅಂತರಿಗೂ ಕೂಡ ಮಾನವೀಯತೆ ವರ್ತನೆ ಮಾಡಿ ಕೊಲೆ ಮಾಡೋದು ಕೂಗಿಡಿದಾರೆ ಅಂತ ಹೇಳ್ತಾ ಇದೀನಂತೆ. ಯಾವ ರೀತಿ ಅವರು ಮನುಷ್ಯತ್ವನೇ ಎಳ್ಳು ಕಾಲಷ್ಟು ಮನುಷ್ಯತ್ವ ಇಲ್ಲದೆ ಅವ್ರು ಯಾಕೆ ಅನ್ನೋದಕ್ಕೆ ನಾನು ಕೇಳಿತಿರೋದಷ್ಟೇ.
ನನ್ನ ಮಗ ಯಾವ ರೀತಿ ನರಳಿ ನರಳಿ ಸತ್ತಿದ್ದಾನೆ ಅದೇ ರೀತಿ ಶಿಕ್ಷೆ ಆಗ್ಬೇಕು. ಅದ್ ಶಿಕ್ಷೆದ ಅನುಭವ ಅವ್ರಿಗೆ ಅನುಭವ ಸ್ವಲ್ಪ ಇಲ್ಲ, ಸ್ವಲ್ಪ ಅನುಭವ ಮನುಷ್ಯತ್ವ ಜೀವನ ಅಲ್ಲ ಶಿವನಗೌಡ್ರೆ ನೋಡಿದ್ರಲ್ಲ ಫೋಟೋ, ಪಾಪ ಲಾಟಿ ಮುರಿದೋಗೋ ಥರ ಹೊಡೆದು ಬಿಡ್ತಾರಲ್ಲ ಸರ್. ಆ ಕೈ ನೋಡಿದ್ರಲ್ಲ, ಸುಟ್ಟಿರೋ ಮಾರ್ಕ್ ಇದೆ, ತಲೆಯಲ್ಲಿ ಬ್ಲಡ್ ಸುರಿತಾ ಇದೆ, ಕಣ್ಣೀರು ಹಾಕಿದ್ರು ಪಾಪ ನಿಮ್ಮ ಮಗನ ಬಿಡ್ಲಿಲ್ಲವಲ್ಲ. ನಿಮ್ಮ ಮಗ ನೋಡಿ, ಈಗ ಹೇಳ್ತೀನಿ ಅಂತ ತಿಳ್ಕೊಬಿಡಿ, ಒಣಕರ ದೇಹ ಇದೆ ಅಲ್ವಾ, ಆ ಡಿ ಗ್ಯಾಂಗ್ ನೋಡಿದಿರಲ್ಲ ನೀವು, ಎಲ್ರದ್ದು ದಡುತಿ ದೇಹ. ಈ ನಿಮ್ಮ ಮಗನ ಮೇಲೆ ಇಷ್ಟರ ಮಟ್ಟಿಗೆ ಹಲ್ಲೆ ಮಾಡೋದಕ್ಕೆ ಹೆಂಗಾದ್ರೂ ಮನಸ್ಸು ಬಂತು ಅಂತ ನಿಜಕ್ಕೂ ನಮಗೂ ಹಂಗೆ ಅನ್ನಿಸ್ತಾರ. ಅವ್ರಿಗೆ ಎಷ್ಟು ಮಾನವೀಯತೆ ಹೇಳ್ಕೊಳ್ಳಷ್ಟು ಅವ್ರು ಹೊಡ್ತಾರೆ. ಅವ್ನ ಅಂಗಲಾಚಿ ಬೇಡ್ಕೊಂಡಿದ್ದಾನೆ, ತಪ್ಪಾಗಿದೆ, ತಪ್ಪು ಮಾಡಲ್ಲ ಅಂತ. ಎಷ್ಟಂದ್ರೂ ಕೂಡ ಅವ್ರು ಅನುಭವಿಸಿದ ಅದ್ರ ಬಗ್ಗೆ ಏನೇನು ಅವ್ರು 10-15 ಜನ 16 ಜನ ಇರ್ಲಿಲ್ಲ, ಒಬ್ಬರಿಗಾದ್ರೂ ಮನುಷ್ಯತ್ವ ಇರ್ಲಿಲ್ವಾ ಅಂತ. ನಿಜ ನಿಜ, ಅದೇ ನಮ್ಗೆ ಅನ್ಸೋದ ಅದೇನೆ ಶಿವನಗೌಡ್ರೆ, ಒಂದು ಕ್ಷಣ ಯೋಚನೆ ಮಾಡಿ ಕ್ಷಮಿಸ್ಬಿಟ್ಟಿದ್ರೆ ಇವತ್ತು ದೊಡ್ಡವರಾಗಿರ್ತಿದ್ರಲ್ಲ ಅವರು. ನಿಜವಾಗ್ಲೂ ಅವ್ರು ನಟನೆಯಿಂದ ದೈವತ್ವಕ್ಕೆ ಏರ್ತಿದ್ದ. ಅವ್ರು ಕ್ಷಮ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೀರ್ತಿ ಅವ್ರಿಗೆ ಬರ್ತಾ ಇತ್ತು. ಎಷ್ಟು ಕೇವಲ ಇದು ಸಣ್ಣ ಆಗಿದೆ, ತಪ್ಪಾಗಿದೆ, ನನ್ ಮಗ ತಪ್ಪು ಮಾಡಿದ್ದಾನೆ, ಮಾಡಿಲ್ಲ ಅಂತ ನಾನು ಹೇಳ್ತೇನೆ. ಆ ತಪ್ಪು ಈಗ ತಪ್ಪಿಗೆ ಈ ರೀತಿ ಅಲ್ಲ, ಪೊಲೀಸರಿಗೆ ಒಂದು ಫೋನ್ ಮಾಡಿ ಹೇಳ್ಬಾರ್ದು. ಸಬ್ ಇನ್ಸ್ಪೆಕ್ಟರ್ ಬೇಡ, ನಮಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ನಾವು ಅವ್ರಿಗೆ ಬುದ್ಧಿವಾದ ಹೇಳಿ ನಾವು ಅವ್ರಿಗೆ ಸರಿತಾರಕ್ಕೆ ಅವಕಾಶ ಇತ್ತು. ಅವನ ಅಂತ ಏನು ಕೆಟ್ಟನಿರ್ಲಿಲ್ಲ, ತಿಳ್ಕೊಂತಿದ್ದ, ಮಾಡ್ತಿದ್ದ, ತಾಯಿ ನೋಡ್ಕೊಂತಿದ್ದ, ನಾವು ತಾಯಿ ನೋಡ್ತಿದ್ದ, ಅವ್ರ ತಂಗಿ ನೋಡ್ತಿದ್ದ, ಹೆಂಡತಿ ನೋಡ್ಕೊಂತಿದ್ದ, ಪ್ರೀತಿ ಪ್ರೇಮ ಎಲ್ಲ ಇತ್ತು ಆಮೇಲೆ. ಒಂದು ಅವಕಾಶ ಇತ್ತು, ಮಾಡಿರ್ತಾನೆ, ತಪ್ಪು ಮಾಡ್ಲಿಲ್ಲ. ಈ ತರದ ಶಿಕ್ಷೆ ತಪ್ಪು ಮಾಡೋದು. ಶಿವನಗೌಡ್ರೆ, ಅಮ್ಮ ಹೇಗಿದ್ದಾರೆ, ಸೊಸೆ ಹೇಗಿದ್ದಾರೆ, ಈಗ ಅವ್ರ ಆರೋಗ್ಯ ಹೇಗಿದೆ? ಆರೋಗ್ಯ ಮಗುವಿನ ತೂಕ ಕಡಿಮೆ ಆಗಿದೆ ಅಂದ್ರೆ ಅವರು ತಾಯಿಯರು ಬಂದು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿದ್ರೆ ಎಲ್ಲ ಪದೇ ಎಲ್ಲ ಇದ್ರ ನೆನೆ ಚಾರ್ಜ್ ಶೀಟ್ ಹಾಕಿದ್ರು, ಗೊತ್ತಾಯ್ತಲ್ವಾ? ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ಆಲ್ಮೋಸ್ಟ್ 230ಕ್ಕಿಂತ ಜಾಸ್ತಿನೇ ಇದೆ. ಎಲ್ಲಾ ಸಾಕ್ಷಿಗಳು ಆ ಗ್ಯಾಂಗ್ ವಿರುದ್ಧವಾಗೇ ಬಂದಿದ್ದಾರೆ. ಪೊಲೀಸರು ಪ್ರಾಮಾಣಿಕರು ಮಾಡಿದ್ದಾರೆ. ನಿಜ ನಿಜ ಶಿವನಗೌಡ್ರೆ, ನಿಮ್ಮ ದುಃಖ ಅರ್ಥ ಆಗುತ್ತೆ ನಮಗೆ. ಬಟ್ ಈ ಫೋಟೋಸ್ಗಳು ನೋಡಿದ ತಕ್ಷಣ ನಿಜಕ್ಕೂ ನಮಗೆ ಮಾತೆ ಬರಲಿಲ್ಲ. ನಿಜಕ್ಕೂ ಏನು ಹೇಳೋದು, ಇಂಥ ವ್ಯಕ್ತಿ ಮೇಲೆ ಅಷ್ಟು ಜನ. ರೇಣುಕಾಸ್ವಾಮಿ ಮಾಡಿದ ತಪ್ಪೇನೆ ಅಲ್ವಾ, ಒಂದು ಹೆಣ್ಣುಮಗಳಿಗೆ ಕೆಟ್ಟದಾಗ ಮೆಸೇಜ್ ಮಾಡಬಾರ್ದಾಗಿತ್ತು, ಹಂಗಂತ ಕೊಲೆ ಮಾಡೋ ಮಟ್ಟಕ್ಕೆ ಬಂದ್ಬಿಡ್ತಲ್ಲ. ಎಂಥ ಮನಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ ಅಂತ ಜನರಿಗೆ. ನಾವೇನು ಸಮರ್ಥನೆ ಮಾಡ್ಕೊಂತಿಲ್ಲ, ಆದ್ರೆ ಈ ರೀತಿ ಆಗ್ಬಾರ್ದು. ತಪ್ಪು ಮಾಡದೆ ಇರೋದು ಯಾರು ಇರ್ಲಿಕ್ಕಿಲ್ಲ. ಆದ್ರೆ ಅದೇ ಹೇಳಿದ್ನಲ್ಲ, ಪೊಲೀಸ್ ಕಂಪ್ಲೇಂಟ್ ಅಥವಾ ನಾನು ಫೋನ್ ಮಾಡಿದ್ರು ಅಷ್ಟಲ್ಲೇ ಮುಗಿದ್ ಹೋಗ್ತೀವಿ. ಅವನು ಸುಧಾರಿಸಿರ್ತಿತ್ತು, ಅವ್ರಿಗೂ ಯಾವ್ದು ತೊಂದರೆ ಆಗ್ತದೆ. ನಮ್ಗೆ ಇಷ್ಟು ಈ ರೀತಿ ಫ್ಯಾಮಿಲಿ ಅನುಭವಿಸಿರ್ತಲ್ಲ, ಎಷ್ಟು ಹೇಳಿದ್ರು ಏನ್ ಹೇಳ್ಬೇಕಂತ ಹೊಳಿತಾ ಇಲ್ಲ, ತಲೆಯೆಲ್ಲ ಬ್ಲಾಂಕ್. ನಿಜ ನಿಜ ನಿಜ, ಅರ್ಥ ಆಗುತ್ತೆ ನಿಮ್ಮ ದುಃಖ, ನಮ್ಗೆ ಅರ್ಥ ಆಗುತ್ತೆ ಸರ್. ಬಟ್ ಅಟ್ಲೀಸ್ಟ್ ನಿಮ್ಮ ಮಗನ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ, ಅಟ್ಲೀಸ್ಟು ರೇಣುಕಾಸ್ವಾಮಿಯಲ್ಲಿ ಕರ್ಕೊಂಡು ಬಂದು ದರ್ಶನ್ ನೋಡ್ತಿದ್ದಂಗೆ ಒಂದು ಸಲ ಅಂತ ಗದರಿದರ ಆಗಿರ್ತಿತ್ತಲ್ಲ, ಅಷ್ಟಕ್ಕೇನೆ ಹೆದರೋಗ್ತಿದ್ರೋ ಏನೋ, ಹಂಗ ಅನ್ಸುತ್ತೆ ನಮ್ ನೋಡಿದ್ರೆ. ಹೆಂಗೆ ಆಕ್ಚುಲಿ ಆಗಿ ಅಂತ ಒಂದೇ ಒಂದು ಬುದ್ಧಿವಾದ ಹೇಳಿ ಮಾಡುವಾಗ
ನಮ್ ಕುಂಡೇಶ್ ಹೇಳಿದ್ರೆ ನಿಜವಾಗ್ಲೂ ಅವರು ನಟ ದೇವ್ರ ಆಗ್ತಿದ್ದ ಮನುಷ್ಯ. ಅಂದ್ರೆ ನಾವು ಏನಿರಲ್ಲ ಅವ್ರು ದೇವ್ರ ಸಮಾನ ಆಗ್ತಿದ್ದ. ಕ್ಷಮಾಪಣೆ ಅನ್ನೋದು ದೊಡ್ಡದು ಸರ್. ಹೊಡೆದು ಬಡದಿನ ಒಂದು ಬುದ್ಧಿ ಮಾತು ಹೇಳಿ ಹೊಡಿಲಿ ಹೊಡೆದು ಮಾಡಬಾರ್ದು ಅಂತ ಹೇಳಿ ಬುದ್ಧಿವಾದ ಹೇಳ್ಬೋದು. ನಿಜ. ಬಟ್ ಏನೋ ಒಂದು ಆಗುತ್ತೆ, ತಪ್ಪಿತಸ್ಥರಿಗೆ ಖಂಡಿತವಾಗ್ಲಿ ಕಾನೂನಿನ ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಸಿಗ್ತಾ ಇದೆಯಲ್ಲ 231ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ. ಡೋಂಟ್ ವರಿ, ಹೆದರ್ಕೋಬೇಡಿ, ನಿಮ್ಮ ಜೊತೆಗೆ ಎಲ್ಲರೂ ಇದ್ದೀವಿ, ನಾವು ಕೂಡ ಇದ್ದೀವಿ. ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗುತ್ತೆ ಆಗೇ ಆಗುತ್ತೆ, ನಂಬಿಕೆ ಇಟ್ಕೊಳ್ಳಿ, ಹೋಪ್ ಕಳ್ಕೊಬೇಡಿ, ಅಲ್ವೇ ಶಿವನಗೌಡ್ರೆ? ನಮ್ಮ ಮುಖಾಂತರನೇ ಇದೆಲ್ಲ ಪ್ರತಿಷ್ಠೆ ಆಗಿರೋದು, ಎಲ್ಲ ಜನರಿಗೆ ಗೊತ್ತಾಗಿರೋದು. ಹಿಂದೆ ಹೋದ್ರೆ ಏನೇನ್ ಆಗ್ತಿತ್ತು ಗೊತ್ತಿಲ್ಲ. ನಾವು ಮಾಧ್ಯಮದ ಮುಖಾಂತರ ಬಂದಿದ್ದರಿಂದ ಹೆಚ್ಚು ಅವ್ರ ಜೊತೆಗೆ ಬಟ್ ಲಾಸ್ಟ್ ಟೈಮ್ ಮಾತಾಡಿದ್ರಿ ನೀವು, ಫೋಟೋ ವೈರಲ್ ಆಗಿತ್ತಲ್ಲ, ಈ ಜೈಲಲ್ಲಿ ಆರಾಮಾಗಿ ಸಿಗರೇಟು ಕಾಫಿ ಕುಡ್ಕೊಂಡೆಲ್ಲ ಮಾತಾಡ್ತಿದ್ದು ನೋಡಿ, ನಿಮ್ಗೆ ಮೋಸ್ಟ್ಲಿ ಭಯ ಆಗಿತ್ತು, ನಿಮ್ಮ ಮಾತಲ್ಲಿ ಗೊತ್ತಾಗ್ತಿತ್ತದು ಎಲ್ಲಿ ಇದು ಪ್ರಕರಣ ಹಳ್ಳ ಹಿಡಿದ್ಬಿಡುತ್ತೆ ಅಂತ ಭಯ ಇತ್ತು ನಿಮಗೆ. ಈಗ ಚಾರ್ಜ್ ಶೀಟ್ ನೋಡಿದ್ರಿ, ಒಂದಷ್ಟು ಸಾಕ್ಷಿಗಳು ಸಿಕ್ಕಿದಾವೆ, ಈಗ ಹೇಗೆ ಅನ್ನಿಸ್ತಾ ಇದೆ? ಪೊಲೀಸರ ಬಗ್ಗೆ ನಂಬಿಕೆ ಇದೆ, ಅತ್ಯಂತ ಕಠಿಣ ಶಿಕ್ಷೆ ಆಗುತ್ತೆ ಅಂತಾನೆ ನಮ್ಮ ಆಗ್ಬೇಕು. ಅದ್ರಲ್ಲಿ ಮಾತ್ರ ನನ್ನ ಮಗನಿಗೆ ಮಾತು. ಯಾಕಂದ್ರೆ ಈಗ ಅವನು ಈ ತರ ಘಟನೆಯಿಂದ ಸತ್ತು ಮನುಷ್ಯ ಸಾವಲ್ಲ, ಇದು ನಮಗೆ ಬಹಳ ದೊಡ್ಡ ಆತಂಕ ಇದೆ. ಪಾಪ ನೀವು ಮಾತಾಡ್ತಿದ್ರೆ ಅಷ್ಟೊತ್ತಿಂದ ಕಣ್ಣೀರಾಗ್ತಾನೆ ಇದ್ದೀವಿ, ಬಟ್ ಆ ನೆನಪು ಇನ್ನೂ ಹಾಗೇ ಇದೆ ನಿಮಗೆ. ಬಟ್ ನಿಮ್ಮ ಆರೋಗ್ಯ ಹೇಗಿದೆ ಅಂತ ನಾನು ಕೇಳಬೇಕು. ನಿಮ್ಮ ಆರೋಗ್ಯ, ಅಮ್ಮನ ಆರೋಗ್ಯ, ಸೊಸೆ ಆರೋಗ್ಯ, ಗರ್ಭಿಣಿ ಬೇರೆ, ಸೊಸೆ ಆರೋಗ್ಯ ಹೇಗಿದೆ? ಚೆಕಪ್ ಮಾಡಿಸ್ತಿದ್ರಾ? ಮಾಡ್ಸಿದೀವಿ ಸರ್. ಕೊಡಿಸ್ತಾ ಇದೀವಿ. ಅದಕ್ಕೋಸ್ಕರ ಅವ್ರ ತಾಯಿ ಮನೆಗೆ ಕಳಿಸ್ಕೊಡ್ತೀವಿ. ಜಾಸ್ತಿ ಆಗುತ್ತೆ. ಸೊಸೆ ಆರೋಗ್ಯ ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ ಸರ್. ಏನ್ ಹೇಳ್ತಾರೆ ಡಾಕ್ಟ್ರು ಸೊಸೆ ಬಗ್ಗೆ? ಯಾವ್ದೇ ರೀತಿ ತೊಂದ್ರೆ ಇಲ್ಲ ಮಾಡ್ತೀವಿ ನಿಮ್ಗೆ ಪಾಪ ಅವ್ರು ನಾವು ಸ್ವಂತ ಕಾರ್ ಕೊಟ್ಟು ಮನೆ ಕಳಿಸ್ಕೊಟ್ಟಿದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ ಶಿವನಗೌಡ್ರೆ, ನಿಮ್ ದುಃಖ ಅರ್ಥ ಆಗುತ್ತೆ. ಹೌದು, ದುಃಖ ಅರ್ಥ ಆಗುತ್ತೆ. ಇವತ್ತು ರೇಣುಕಾಸ್ವಾಮಿ ಇದ್ದಿದ್ದಿದ್ರೆ ಆ ಹುಟ್ಟೋ ಮಗನ ನೋಡಿ ಖುಷಿ ಪಡ್ತಾ ಇದ್ರು. ಇವತ್ತು ಆ ಮಗು ತನ್ನ ತಂದೆ ನೋಡೋಕ್ಕಾಗಲ್ಲ. ನಿಜಕ್ಕೂ ನೆನೆಸ್ಕೊಂಡ್ರೆ ನಮಗೂ ದುಃಖ ಆಗುತ್ತೆ ಶಿವನಗೌಡ್ರೆ. ಸ್ವಲ್ಪ ಧೈರ್ಯ ತಗೋಬೇಕಷ್ಟೇ. ನೀವು ಕುಗ್ಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತಷ್ಟು ಕುಗ್ಗಿಬಿಡುತ್ತೆ. ನೀವೇ ನೋಡ್ಕೋಬೇಕು, ನೀವೇ ಆಧಾರ ಸ್ತಂಭ ಈಗ ಫ್ಯಾಮಿಲಿಗೆ. ನೀವೇ ಕುಗ್ಬಿಟ್ರೆ ಹೇಗೆ? ಧೈರ್ಯ ತಗೊಳ್ಳಿ. ನಿಮ್ಮನ್ನ ನೋಡಿ ಪಾಪ ಸೊಸೆ ಎದ್ಕೊಂಡ್ಬಿಡ್ತಾರಲ್ವಾ, ದಯವಿಟ್ಟು ಧೈರ್ಯ ತಗೊಳ್ಳಿ. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ ಶಿವನಗೌಡ್ರೆ. ಅಳ್ಬೇಡಿ ನೀವು, ನಿಮ್ಮ ಜೊತೆಗೆ ನಾವಿದ್ದೀವಿ, ಹೆದರ್ಕೋಬೇಡಿ, ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮ್ಮ ಕಣ್ಣೀರು ಯಾವುದೇ ಕ್ಷಣಕ್ಕೂ ಯಾವುದೇ ರೀತಿಯಾಗಿ ವೇಸ್ಟ್ ಆಗಲ್ಲ. ಡೋಂಟ್ ವರಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ. ಘನ ನ್ಯಾಯಾಲಯ ಇದೆ, ನ್ಯಾಯ ಸಿಕ್ಕೇ ಸಿಗುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹೆದರ್ಕೊಳ್ಳೇಬೇಡಿ, ದಯವಿಟ್ಟು ಧೈರ್ಯ ತಗೊಳ್ಳಿ. ನಿಮ್ಮನ್ನು ನೋಡಿ ಸೊಸೆ ಕೂಡ ಧೈರ್ಯ ತಗೊಳ್ಬೇಕು. ನೀವು ಹತ್ರೆ ಪಾಪ ಅವರು ಕಣ್ಣೀರಾಗ್ತಾರೆ. ಹುಟ್ಟೋ ಮಗು ಹುಷಾರಾಗಿ ನೋಡ್ಕೊಳ್ಳಿ, ಟೈಮ್ ಟು ಟೈಮ್ ಡಾಕ್ಟ್ರಿಗೆ ತೋರಿಸಿ. ಅಮ್ಮನ ಆರೋಗ್ಯದ ಮೇಲೆ ಗಮನ ಇರಲಿ, ನಿಮ್ಮ ಆರೋಗ್ಯದ ಮೇಲೂ ಗಮನ ಇರಲಿ. ನೀವೇ ಆಧಾರ ಸ್ತಂಭ. ಈಗ ಧೈರ್ಯವಾಗಿರಿ, ಅಳಬೇಡಿ, ಆಯಿತಾ ಶಿವನಗೌಡ್ರೆ? ಓಕೆ, ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಶಿವನಗೌಡ್ರೆ. ನಿಮ್ಗೆ ನ್ಯಾಯ ಸಿಗುತ್ತೆ, ನಾವು ಬಿಡೋದಿಲ್ಲ, ನ್ಯಾಯಾಲಯ ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಂಬಿಕೆಗಳು ಒಂದಷ್ಟು ಜನ ಇಟ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಈ ಕೇಸಲ್ಲಿ ಅಂತ. ಶಿವನಗೌಡ್ರೆ, ಥ್ಯಾಂಕ್ ಯು. ಮಗನ ಮೇಲಿನ ಹಲ್ಲೆ ಫೋಟೋ ಕಂಡು ತಂದೆ ಕಣ್ಣೀರು ಹಾಕಿದ್ರು ನೋಡಿ. ಆ ರಾಕ್ಷಸರಿಗೆ ಮಾನವೀಯತೆ ಇಲ್ಲ. ಹೌದು,
ಇಲ್ಲ. 10 ರಿಂದ 15 ಜನ ರೀ, ಅಷ್ಟರ ಮಟ್ಟಿಗೆ ಹೊಡಿತಾರೆ. ವಿಸ್ತಾರ ನ್ಯೂಸ್ಗೆ ರೇಣುಕಾ ಸ್ವಾಮಿ ಅವರ ತಂದೆ ಶಿವನಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟರು ಈಗಷ್ಟೇ ಲೈವ್ನಲ್ಲಿ. ಆ ಕೊನೆ ಕ್ಷಣದ ಫೋಟೋ ಕಟ್ಟು ನನಗೆ ನೋಡೋದಕ್ಕೆ ಒಂಥರ ಅನಿಸ್ತು, ಪಾಪ ಅನ್ನಿಸ್ಬಿಡ್ತು ಒಂದು ಕ್ಷಣ. ತಂದೆಗೆ ಹೆಂಗಾಗಿರ್ಬೇಡ. ಅವ್ರ ತಂದೆನೂ ಹೇಳ್ತಾರೆ, ಹೌದು ನನ್ನ ಮಗ ಮಾಡಿದ್ದು ತಪ್ಪೇ, ನಾನೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ತಪ್ಪು ಮಾಡಿಲ್ಲ ಅಂತೇಳಿ ನಾನೇನು ಹೇಳ್ತಿಲ್ಲ, ತಪ್ಪು ತಪ್ಪೇ, ಶಿಕ್ಷೆ ಆಗಬೇಕಾಗಿತ್ತು. ಹೌದು, ಆದರೆ ಈ ರೀತಿಯ ಶಿಕ್ಷೆ ಅಲ್ಲ, ಕಾನೂನಿನ ರೀತಿಯ ಶಿಕ್ಷೆ ಆಗಬೇಕಾಗಿತ್ತು. ಪೊಲೀಸಿಗೆ ಹೇಳಿದ್ರಾಗಿರ್ತಿತ್ತಲ್ಲ, ನನಗೆ ಹೇಳಿದ್ರಾಗಿರ್ತಿತ್ತಲ್ಲ, ನನಗೆ ಹೇಳಿದ್ರೆ ನಾನು ಕರೆದು ಬುದ್ಧಿವಾದ ಹೇಳ್ತಿದ್ದೆ, ಮಾಡಬೇಡ ಅಂತ ಹೇಳ್ತಿದ್ದೆ. ಅಟ್ಲೀಸ್ಟ್ ನೀವು ಕರೆಸಿದ್ರ ಓಕೆ, ನೀವಾದರೂ ಅಟ್ಲೀಸ್ಟ್ ಬುದ್ಧಿವಾದ ಹೇಳ್ಬೋದಾಗಿತ್ತಲ್ಲ ಕೂರಿಸಿ. ಅಲ್ಲ, ಕ್ಷಮಿಸಿ ಕ್ಷಮಿಸಿ ಅಂತೇಳಿ ಆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಬೇಡ್ಕಂತಾರಲ್ಲ, ಒಂದು ಕ್ಷಣ ಯೋಚನೆ ಮಾಡಿ ಕ್ಷಮಿಸ್ಬಿಟ್ಟಿದ್ರೆ ದೇವರಾಗಿ ಹೋಗ್ತಿದ್ರಲ್ಲ ಇವತ್ತು ಡಿ ಬಾಸ್. ಇದನ್ನೇ ಹೇಳ್ತಾ ಇದ್ದಿದ್ದು ಶಿವನಗೌಡರು ಅಲ್ವಾ? ಕ್ಷಮಿಸುವಂಥ ದೊಡ್ಡ ಗುಣ ಇರಬೇಕಲ್ಲ. ಲೈಟ್ ಬಾಯಿಂದ ಹಿಡಿದು ಇವತ್ತು ಸ್ಟಾರ್ ನಟರಾಗಿ ಬೆಳೆದಿರೋರ ಈ ಡಿ ಬಾಸ್ನಲ್ಲಿ ಮಾನವೀಯತೆ ಇಲ್ವಾ? ಕರುಣೆ ಇಲ್ವಾ? ಆ ಕ್ಷಮಿಸುವಂತಹ ದೊಡ್ಡ ಗುಣ ಇಲ್ವಾ ಈತನಲ್ಲಿ? ಹಂಗನ್ಸುತ್ತೆ. ಈ ಫೋಟೋಸ್ಗಳನ್ನು ನೋಡಿದ್ರೆ, ಅವರ ತಂದೆಯ ಮಾತುಗಳನ್ನು ನೋಡ್ತಾ ಇದ್ರೆ ಕರಳು ಚುರುಕನ್ನುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.